ಹಳ್ಳಿಯಲ್ಲಿ ಗುಡ್ಡ ಕುಸಿದು ಮೂವರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿದು ಶೆಡ್ನಲ್ಲಿ ಪತಿ ಪತ್ನಿ ಮಗು ದುರ್ಮರಣ ಹೊಂದಿದ್ದಾರೆ. ನಿಜಕ್ಕೂ ಮನಕಲುಕುವಂತಹ ಘಟನೆ ಇದು. ತೀರ್ಥಹಳ್ಳಿಯಾಗಿರುವುದು. ಮೂವರು ದುರ್ಮರಣ ಹೊಂದಿದ್ದಾರೆ. ಗಂಡ ಹೆಂಡತಿ ಮತ್ತೆ ಮಗು. ಮೃತರು ಕೊಪ್ಪಳದ ಕಕ್ಕರಗೋಳ ಗ್ರಾಮದ ನಿವಾಸಿಗಳಾಗಿದ್ದಾರೆ. ಕಕ್ಕರಗೋಳ ಗ್ರಾಮದಲ್ಲಿ ಮೌನ ಮಡುಗಟ್ಟಿದೆ. ನೋಡಿ, 4 ದಿನಗಳ ಹಿಂದಷ್ಟೇ ಕೂಲಿ ಕೆಲಸಕ್ಕೆ ಬಂದಿತ್ತು ಈ ಕುಟುಂಬ. ಅಂದರೆ ಉತ್ತರ ಕರ್ನಾಟಕದ ಭಾಳಷ್ಟು ಜನ ಆ ಭಾಗಕ್ಕೆ ಹೋಗ್ತಾರೆ ಕೆಲಸಕ್ಕೆ, ಕಾಫಿ ಎಸ್ಟೇಟ್ಗಳು ಕೆಲಸ ಮಾಡೋಕ್ಕೆ, ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಅಂತ. ಬರೀ 4 ದಿನ ಹೋಗಿತ್ತು, 4 ದಿನ ಆಗಿತ್ತು ಅವ್ರ ಕೆಲಸಕ್ಕೆ ಹೋಗಿ. ಕೂಲಿ ಕೆಲಸ ಮುಗಿಸಿ ರಾತ್ರಿ ಮಲಗಿದ್ದ ವೇಳೆ ಈ ದುರಂತ ನಡೆದುಬಿಟ್ಟಿದೆ. ಪತಿ ಮಲ್ಲಿಕಾರ್ಜುನ್, ಪತ್ನಿ ನಾಗವೇಣಿ, ಮಗು ಸಂತೋಷ್ ಸಾವನ್ನಪ್ಪಿದ್ದಾರೆ. ಮುಗಿಲು ಮುಟ್ಟಿದೆ ಮಲ್ಲಿಕಾರ್ಜುನ್ ಕುಟುಂಬಸ್ಥರ ಆಕ್ರಂದನ. ಮಲ್ಲಿಕಾರ್ಜುನ್ ಅಂತೇಳಿ ಕಕ್ಕಗೋಳದ ನಿವಾಸಿಯಾಗಿರ್ತಾರೆ. ಅವ್ರ ಧರ್ಮಪತ್ನಿ ನಾಗವೇಣಿ ಹಾಗೂ ಅವರ ಮಗ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್, 3 ವರ್ಷದ ಮಗು. ರಾತ್ರಿ ತಮ್ಮ ಕೆಲಸವನ್ನು ತಾವು ಮುಗಿಸ್ಕೊಂಡು ಬಂದು ಸ್ವಲ್ಪ ಮಲ್ಕೊಂಡು ಮತ್ತೆ ತಿರ್ಗಾ ಮುಂಜಾನೆ ನಾವು ಕೆಲಸಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ 2:30 ಸುಮಾರು ಅವರ ಗುಡ್ಡ ಕುಸಿದು ಆ ಶೆಡ್ಡಿನ ಮೇಲೆ ಬಿದ್ದು ಅವರಿಗೆ ಮರಣದಂಡನೆ ಇವತ್ತು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿಬಿಟ್ಟು ಇನ್ನೂ ಈ ಮಿಕ್ಕಿದವರು ನಮ್ಮ ಊರಿನ ಇನ್ನೂ ಇಬ್ಬರು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಅನ್ಮೇಶ ಮತ್ತು ಕರಿಯಪ್ಪ ಇಬ್ಬರಿಗೆ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಆಗಿದೆ. ನಮ್ಮ ಹೆಸರು ಬಂದ್ಬಿಟ್ಟು ಭೀಮೇಶ್ ಅಂತೇಳಿ ಕಾಡಿ ತಾಲೂಕು ಅಧ್ಯಕ್ಷರು ಮಾತಾಡ್ತಿರೋದು. ಡಾಕ್ಟರ್ ನಾಗಸಿಂಹ ಚೌಧರಿ ಜೀವನ ಟ್ರಸ್ಟ್ ಮೂಲಕ ಅಧ್ಯಕ್ಷರು ಮಾತಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಅಂತ